ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ನಿರ್ಗಮನ ಮಾಡುವಂತೆ ವರಿಷ್ಠರು ಸೂಚನೆ ಕೊಟ್ಟ ಬೆನ್ನಲ್ಲೇ ಅವರು ನಿರ್ಗಮಿಸಿದ್ದಾರೆ. ಈಗ ಹೊಸ ನಾಯಕನನ್ನ ಹುಡುಕಾಟದಲ್ಲಿದ್ದಾರೆ. ಅದು ನಯನ ನಾಗೇಂದ್ರನ್. ಎಲ್ಲರೂ ಕೂಡ ಪರಿಚಯಿತರು. ಏನಾಗ್ತಾ ಇದೆ ತಮಿಳುನಾಡಲ್ಲಿ, ನೀವು ಹೇಗ್ ನೋಡ್ತೀರಿ ಅಂತ ಈ ಬೆಳವಣಿಗೆಯನ್ನ? ಅಲ್ಲ, ಇದು ನಿರೀಕ್ಷಿತವೇ ಇತ್ತು. ಕಳೆದ 2 ವಾರಗಳಿಂದ ಈ ಸುದ್ದಿ ಚಾಲ್ತಿಯಲ್ಲಿತ್ತು. ಯಾಕೆಂತಂದ್ರೆ AIDMK ಅವಲಂಬಿಸಲೇಬೇಕಾಗಿದೆ. ಇವ್ರಿಗೆ ಕೇಡರ್ಸ್ ಇಲ್ಲ ರಾಜ್ಯಾದ್ಯಂತ ಅಲ್ಲಿ ತಮಿಳುನಾಡಿನಲ್ಲಿ. ಆದ್ರೆ ಅಣ್ಣಾಮಲೈ ರಾಜಕಾರಣಿ ಅಲ್ಲದ ಅಣ್ಣಾಮಲೈ ಕೇವಲ 3 ವರ್ಷದಲ್ಲಿ 58 ವರ್ಷಗಳ ನಂತರ ಈ ದ್ರಾಮುಕ ಪಕ್ಷಗಳ ಈ ದಬ್ಬಾಳಿಕೆಗೆ ಒಂದು ಪರ್ಯಾಯ ನೆರೇಟಿವ್ ಡೆವಲಪ್ ಮಾಡಿದ್ರು. ಏಕಾಂಗಿಯಾಗಿ ವೀರಾಭಿಮನ್ಯು ತರ ಈ ಯಾವುದು ಡಿಲಿಮಿಟೇಷನ್, 3 ಲ್ಯಾಂಗ್ವೇಜ್ ಫಾರ್ಮುಲಾ ಇತ್ಯಾದಿಗಳ ವಿಚಾರದಲ್ಲಿ, ಆಮೇಲೆ ನ್ಯೂ ಎಜುಕೇಶನ್ ಪಾಲಿಸಿ ಎಲ್ಲದರ ಬಗ್ಗೆ ಒಂದು ಕೌಂಟರ್ ನ್ಯಾರೇಟಿವ್ ಡೆವಲಪ್ ಮಾಡಿದ್ರು. ಒಂಥರ ಸಿಂಹ ಸ್ವಪ್ನ ಆಗಿದ್ರು ಈ ದ್ರಾಮುಕ ಪಕ್ಷಗಳು ಎರಡಕ್ಕೂ. ಹೀಗಾಗಿ ಆತನಿಗೆ ಅವಕಾಶ ಕೊಡ್ಬೋದು. ಬಟ್ ಕೆಲವು ಪ್ರಾಕ್ಟಿಕಲ್ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಅಲ್ಟಿಮೇಟ್ಲಿ. ಬಟ್ ನನ್ಗನ್ಸುತ್ತೆ ಆತನ ನಿರ್ಲಕ್ಷ್ಯಕ್ಕೆ ಆಗಲ್ಲ. ಈ ತಾತ್ಕಾಲಿಕವಾಗಿ ಅಧ್ಯಕ್ಷತೆ ಬಿಟ್ಕೊಡಿ. ಅವ್ರು ಯಾರು MLA ಒಬ್ರು ಇದಾರೆ, ನಾಗೇಂದ್ರನ್ ಒಬ್ಬ ಗೆದ್ರು. ನಾಗೇಂದ್ರನ್ ಗೆದ್ದಿರೋ ಅಭ್ಯರ್ಥಿ, 3 ಸಲ ಶಾಸಕರಾಗಿದ್ದಂತವ್ರು. ಶಾಸಕರಾಗಿದ್ದವ್ರು. ಹೌದು. ರವೀಂದ್ರ ಸರ್, ಈಗ ಬಿಜೆಪಿಗೆ ಮೈತ್ರಿ ಅನಿವಾರ್ಯವಾಗಿತ್ತಾ ಅಥವಾ AIADMKಗೆ ಮೈತ್ರಿ ಅನಿವಾರ್ಯವಾಗಿತ್ತಾ? ಈ ಮೈತ್ರಿ ಮುಂದೆ ಹೆಂಗೆ ಎಕ್ಸ್ಪೋಸ್ ಆಗ್ಬೋದು ಅಂತ ತಮಿಳುನಾಡಿನಲ್ಲಿ? ಒಂದು ಅವ್ರಿಗೆ ಅಣ್ಣಾಮಲೈ ವಿಶಿಷ್ಟ ಪ್ರತಿಭೆ, ಧೈರ್ಯ, ಸಾಮರ್ಥ್ಯ ಎಲ್ಲದರ ಬಗ್ಗೆ ಅವ್ರಿಗೆ ವಿಶ್ವಾಸ ಇದೆ, ನಿಜ. ಆದ್ರೆ ಬೇರು ಮಟ್ಟದ ವಾಸ್ತವತೆ ಇದೆ ಅಲ್ಲ, ತಮಿಳುನಾಡಿನಲ್ಲಿ ವೈಚಾರಿಕವಾಗೂ ಸೈದ್ಧಾಂತಿಕವಾಗೂ ಅಲ್ಲಿ ಈ ಬಿಜೆಪಿ ಬೀಜ ಊರೋದು ಬಹಳ ಕಷ್ಟ ಅಲ್ಲಿ. ಬರೀ ರಾಷ್ಟ್ರೀಯತೆ, ಯಾಕಂದ್ರೆ ಆ ರಾಷ್ಟ್ರೀಯತೆ ಎಲ್ಲ ಕಾಮರಾಜ್ ನಾಡರ್ ಅವ್ರ ಕಾಲದಲ್ಲೇ ಮುಗಿದೋಗ್ಬಿಟ್ಟಿದೆ. ಯಾವತ್ತು 1967ರಲ್ಲಿ ಕಾಮರಾಜ್ ನಾಡರ್ ನೇತೃತ್ವ ಕಾಂಗ್ರೆಸ್ ಅನ್ನು ಸೋಲಿಸ್ಬಿಟ್ರು DMK ರವರು. ಅದಾದ ನಂತರದ ಕಾಂಗ್ರೆಸ್ ಲೀಡರ್ಗಳು ಯಾರು ಕಾಂಗ್ರೆಸ್ ಮತ್ತೆ ಒಂದು ರಾಷ್ಟ್ರೀಯ ಪಕ್ಷವನ್ನ ಮರುಸ್ಥಾ ಅಲ್ಲಿ ಪುನಶ್ಚೇತನಗೊಳಿಸೋ ಪ್ರಯತ್ನ ಮಾಡಲಿಲ್ಲ. ನಮ್ಮ P. ಚಿದಂಬರಂ, R. ವೆಂಕಟರಾಮನ್ ಇವರೆಲ್ಲ ಕೇಂದ್ರದಲ್ಲಿ ದೊಡ್ಡ ದೊಡ್ಡ ಸ್ಥಾನ ಪಡ್ಕೊಂಡ್ರೆ ಹೊರತು ತಮ್ಮ ತವ್ರ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಚಿಗುರಿಸೋ ಪ್ರಯತ್ನ ಮಾಡಲೇ ಇಲ್ಲ. ಆಮೇಲೆ ಹೀಗಾಗಿ ಇದೇ ಮೊದಲ ಬಾರಿ 58 ವರ್ಷಗಳ ನಂತರ 1967 ನಂತರ ಈತ ಒಬ್ಬ ಮಾತ್ರ ನೆರೇಟಿವ್ ಡೆವಲಪ್ ಮಾಡಿದ್ರು. ಯಾಕಂದ್ರೆ ಆ ಥರದ್ದು ಬೇಕಾದಂತ ಬೌದ್ಧಿಕ ತಯಾರಿ ಇತ್ತು, ರಾಜಕೀಯ ಇಚ್ಛಾಶಕ್ತಿ ಇತ್ತು, ಅವ್ರಿಗೆ ಇನ್ನೂ ವಯಸ್ಸಿದೆ. ಆಮೇಲೆ IPS ಅಧಿಕಾರಿ ಆಗ್ಬಿಟ್ಟು ಸಾರ್ವಜನಿಕ ಸೇವೆ ಬಗ್ಗೆ ಒಂದು ಆಳವಾದ ಗ್ರಹಿಕೆ ಇದೆ. ಇದ್ರ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಕರ್ನಾಟಕದ 63 ಜನ ಬಿಜೆಪಿ MLAs, 17 ಜನ MP ಗಳಿಗಿಂತ ಹೆಚ್ಚಿನ ಒಂದು ಪ್ರತಿಭೆ, ಸಾಮರ್ಥ್ಯ ಮತ್ತು ಹೋರಾಟದ ಛಲ ತೋರಿಸಿದ್ರು ಅಣ್ಣಾಮಲೈ. ಒಂದು ರೀತಿಯಲ್ಲಿ ದುರದೃಷ್ಟಕರ ಬೆಳವಣಿಗೆ, ಬಟ್ ಕಾದ್ ನೋಡ್ಬೇಕು. ರೇಷ್ಮೆ ಸರ್, ಈಗ ನೋಡಿ, ನೇರವಾದಂತ ಪ್ರಶ್ನೆಯನ್ನ ಕೇಳ್ತೀನಿ. ಈಗ ಚರ್ಚೆಗಳೇನಾಗ್ತಾ ಇದೆ ಅದನ್ನ ಮಂದಲಿಟ್ಕೊಂಡು ನೇರವಾದಂತ ಪ್ರಶ್ನೆ. ಬಿಜೆಪಿ 2023ರಲ್ಲಿ AIADMK ಜೊತೆ ಮೈತ್ರಿಯನ್ನ ಮುರಿದುಕೊಳ್ಳೋದಕ್ಕೆ ಕಾರಣಕರ್ತರಾಗಿದ್ದಂತವರು ಅಣ್ಣಾಮಲೈ. ಈಗ ಅದೇ ಒಂದು ಮೈತ್ರಿಯನ್ನ ಮತ್ತೊಮ್ಮೆ ಮಾಡಿಕೊಳ್ಳುವ ಸಲುವಾಗಿ AIADMK ಅಣ್ಣಾಮಲೈ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಏನಾದ್ರು ಡಿಮ್ಯಾಂಡ್ ಇಡ್ತಾ, ಆ ಡಿಮ್ಯಾಂಡ್ಗೆ ವರಿಷ್ಠರು ಮಣಿದು ಇಂಥ ಒಂದು ತೀರ್ಮಾನಕ್ಕೆ ಬಂದ್ರ ಅನ್ನೋ ಚರ್ಚೆಗಳಾಗ್ತಾ ಇದೆ. ಡಿಮಾಂಡ್ ಇಟ್ಟಿರ್ಲಿಕ್ಕೂ ಸಾಧ್ಯ. ಯಾಕಂದ್ರೆ ಇವರು ಎರಡೂ ದ್ರಾಮುಕ ಪಕ್ಷಗಳನ್ನ ಟೀಕಿಸಿದ್ರು, ಬಹಳ ತೀಕ್ಷ್ಣವಾಗಿ ಟೀಕಿಸಿದ್ರು. ಯಾಕಂದ್ರೆ ಎರಡೂ ಒಂದಕ್ಕೊಂದು ಪಡಿಯಚ್ಚುಗಳ ತರ ಇದೆ. ಹೌದು. ಅವರ ಆಡಳಿತದಲ್ಲಿ ಇದ್ದಾಗಲೆಲ್ಲ ಘೋರವಾದ ಭ್ರಷ್ಟಾಚಾರ ಆರೋಪಗಳನ್ನು ಇಬ್ರು ಎದುರಿಸಿದ್ದಾರೆ. ಎರಡೂ ಪಕ್ಷದ ನಾಯಕರುಗಳು ಜೈಲ್ಗೆ ಹೋಗಿ ಬಂದಿದ್ದಾಗಿದೆ. ಆ ಪೂರ್ವೇತಿಹಾಸ ಏನೇ ಇದ್ರು ಕೂಡ ಈ ಅಧಿಕಾರ ರಾಜಕಾರಣದಲ್ಲಿ ಏನ್ ಬೇಕಾದ್ರೆ ಯಾವ ಸಾಧ್ಯತೆಯನ್ನು ನೀವು ರೂಲ್ ಔಟ್ ಮಾಡಕ್ಕಾಗಲ್ಲ. ಒಂದೇ ಒಂದು ಸಾಧ್ಯತೆ ಏನಂದ್ರೆ ರಾಹುಲ್ ಗಾಂಧಿ ಮೋದಿ ಸೇರ್ಬಿಟ್ಟು ಒಂದು ಒಕ್ಕೂಟ ರಚಿಸ್ಕೊಳ್ಳೋದು, ಕೊಯಲಿಷನ್ ಗವರ್ಮೆಂಟ್, ಅದು ಮಾತ್ರ ಸಾಧ್ಯ ಇಲ್ಲ ಅಂತ ಕಾಣುತ್ತೆ. ಉಳಿತು ಯಾವುದೇ ಸಾಧ್ಯತೆ ನೀವು ರೂಲ್ ಔಟ್ ಮಾಡಕ್ಕಾಗಲ್ಲ. ನೀವು ನಿತೀಶ್ ಕುಮಾರ್ ಅವರ ಅನಿವಾರ್ಯತೆ ನೋಡಿದ್ರಲ್ಲ. ಆದ್ರೆ ಒಂದು ನಿತೀಶ್ ಕುಮಾರ್ ನೋಡಿ, ಅಲ್ಲಿ ಸಂಖ್ಯಾಬಲ ಇರ್ಲಿ ಇಲ್ಲದೆ ಇರ್ಲಿ, ನಿತೀಶ್ ಕುಮಾರ್ ಅನಿವಾರ್ಯ ಬಿಹಾರದ ರಾಜಕಾರಣಕ್ಕೆ. ಅದು RJDಗೂ ಆಗ್ಲಿ ಬಿಜೆಪಿಗೂ ಆಗ್ಲಿ. ಯಾಕಂದ್ರೆ ವ್ಯಕ್ತಿಗತವಾದ ಒಂದು ಮಹಿಮೆ ಇದೆ ಅಲ್ಲಿ. ಅಣ್ಣಾಮಲೈ ಕೂಡ ಅಷ್ಟೇ. ಅಣ್ಣಾಮಲೈನವ್ರು ಬಿಟ್ಕೊಡಲ್ಲ ಕೇಂದ್ರ ನಾಯಕತ್ವ. ಅವ್ರಿಗೆ ಗೊತ್ತಿದೆ ಅಣ್ಣಾಮಲೈ ತರ ಒಂದು ವಿಶಿಷ್ಟ ಪ್ರತಿಭೆ ಸಿಗೋದು ಎಷ್ಟು ಕಷ್ಟ ಇತ್ತೀಚಿನ ದಿನಮಾನಗಳಲ್ಲಿ ಅಂತ. ರವೀಂದ್ರ ಸರ್, ಈಗ ಅಣ್ಣಾಮಲೈ ಅವರನ್ನ ರಾಜೀನಾಮೆ ಕೊಡಿಸುವಂತ ಉದ್ದೇಶ ಅಥವಾ ಇದರಿಂದ ಆಗುವಂತ ಲಾಭ ಏನು? AIADMKಗೆ ಆಗುವಂತ ಲಾಭ ಏನು? ಇವ್ರು ರಾಜೀನಾಮೆ ಕೊಟ್ರೆ ಅವ್ರಿಗೇನ್ ಲಾಭ ಆಗುತ್ತೆ? ಅಲ್ಲ, ಅವ್ರಿಗೇನು ಅಂತಂದ್ರೆ ಈತನ್ಗೆ ಸರಿಸಮಾನವಾದ ಒಂದು ಬೌದ್ಧಿಕ ಸಂಪತ್ತು ಅವರಲ್ಲಿಲ್ಲ AIADMKನಲ್ಲಿ. ಅವ್ರದ್ದೇನಾದ್ರು ಫ್ಯೂಡಲ್ ಪಾಲಿಟಿಕ್ಸ್. ಯಾಕಂದ್ರೆ ಅವ್ರ ನಾಯಕಿ ಜಯಲಲಿತಾ ಅವ್ರಿಗೆ ಇವ್ರಿಗೆ ಕಲಿಸ್ಕೊಟ್ಟು ಹೋಗಿದ್ದೆ ಅದು. ಆ ತರದ್ದೇ ಒಂದು ದೇಶಾವರಿ ರಾಜಕಾರಣ ಅದು. ಅಲ್ಲ, ಕರ್ನಾಟಕದಲ್ಲಿ ಗ್ಯಾರಂಟಿ ಕಾರ್ಡ್ ಬರೋಕ್ಕಿಂತ 20 ವರ್ಷ ಮುಂಚೆನೆ ಗ್ಯಾರಂಟಿ ಪಾಲಿಟಿಕ್ಸ್ ಶುರು ಮಾಡಿದ್ದೆ ಜಯಲಲಿತಾ.
Okay, ಅದು ಉಚಿತ. ಇದು ನೀವೆಲ್ಲ ಚಿಕ್ಕವರಿದ್ರಿ, ಟೆಲಿವಿಷನ್, ಗ್ರೈಂಡರ್, ಮಿಕ್ಸ್ಗಳನ್ನೆಲ್ಲ ಕೊಡೋಕ್ ಶುರು ಮಾಡಿದ್ದು ಆ ಕಾಲದಲ್ಲೇ ಜಯಲಲಿತಾ. ಆ ತರದ ರಾಜಕಾರಣ ಬಂದ್ಬಿಟ್ಟು ಅವರೆಲ್ಲ ಭ್ರಷ್ಟಾಗಿದ್ದಾರೆ. AIADMK ನಾಯಕರು ಕೂಡ ಅಷ್ಟೇ, DMK ನಾಯಕರು ಕೂಡ ಅಷ್ಟೇ. ಆಮೇಲೆ ಚುನಾವಣೆ ಹತ್ರ ಆಗ್ತಿರೋಂಗೆ ಕರ್ನಾಟಕ ಜೊತೆ ತಗಾದೆ ತೆಗಿತಾರೆ. ಮತ್ತೆ ಕಾವೇರಿ ನೀರು ಬರುತ್ತೆ ನೋಡಿ ಇನ್ ಸ್ವಲ್ಪ ದಿವಸದಲ್ಲಿ. ಈಗ ಮೇಕೆದಾಟು ವಿಚಾರದಲ್ಲಿ ಅವ್ರು ತಗಾದೆ ಶುರು ಮಾಡ್ಕೊಳ್ತಾರೆ. ರವೀಂದ್ರ ಸರ್, ಇದು ಬಿಜೆಪಿಗೆ ಹೇಗ್ ಲಾಭ ಆಗತ್ತೆ? ಈಗ ಪರಮೋಚ್ಚ ನಾಯಕ, ತಮಿಳುನಾಡಿನ ಪರಮೋಚ್ಚ ಬಿಜೆಪಿ ನಾಯಕನನ್ನ ರಾಜೀನಾಮೆ ಕೊಡಿಸಿದ್ದಾರೆ. ಬಿಜೆಪಿಗೆ ಇದು ಹೇಗೆ ಲಾಭ ಆಗುತ್ತೆ? AIADMK ಜೊತೆಯಲ್ಲಿ ಮೈತ್ರಿ ಹೇಗೆ ಲಾಭ ಆಗುತ್ತೆ? ಪಕ್ಷ ಸಂಘಟನೆಗೆ ಇದು ಪೆಟ್ಟು ಬೀಳೋದಿಲ್ವಾ ಹೇಗೆ ಅಂತ? ರಾಜ್ಯಾಧ್ಯಕ್ಷ ಪದವಿಯಲ್ಲಿದ್ದು ಮಾತ್ರಕ್ಕೆ ಪರಮೋಚ್ಚ ನಾಯಕ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅದೇ ಪಕ್ಷದಲ್ಲಿ ಅವ್ರಿಗಿಂತ ಸೀನಿಯರ್ಸ್ ಇದ್ರು. ಈಗ ನಾಗೇಂದ್ರನೇ ತಗೊಳ್ಳಿ, ಇವ್ರು ಎಂಟ್ರಿ ಕೊಡೋಕ್ಕಿಂತ ಮುಂಚೆನೇ ಇದ್ದಾರೆ. ಅಂದ್ರೆ ನರೇಂದ್ರ ಮೋದಿ ಕೇಂದ್ರದಲ್ಲಿ ಬರ್ತಿರೋಂಗೆ ನಾಗೇಂದ್ರನ್ ಕೂಡ ಅಲ್ಲಿ ಗೆದ್ದು ಬಂದ್ರು ತಮಿಳುನಾಡಿನಲ್ಲಿ. ಹಾಗಾಗಿ ಅವ್ರನ್ನು ಪೂರ್ತಿ ಅಲಕ್ಷ್ಯಕ್ಕೂ ಆಗಲ್ಲ. ಈ ಕರ್ನಾಟಕದಲ್ಲಿ ಆಗಿರೋದು ಅದೇ ಅಲ್ವಾ, ವಿಜೇಂದ್ರನ್ ವಿರುದ್ಧ ನಡೀತಿರೋ ಈ ಬಂಡಾಯ ಯಾತಕ್ಕೆ ಅಂತ ಸೀನಿಯರ್ಸ್ ಇಗ್ನೋರ್ ಮಾಡಿದ್ರು ಅಂತ. ಅದನ್ನು ನಾವು ಆ ವಾಸ್ತವತೆಯನ್ನು ನಾವು ಲೆಕ್ಕಕ್ಕೆ ಇಟ್ಕೋಬೇಕಾಗತ್ತೆ. ಆಮೇಲೆ ಈ ಸಂಕೀರ್ಣತೆಯನ್ನ ಜೀರ್ಣಿಸ್ಕೊಂಡು ಮತ್ತೆ ಚಿಗುರ್ಕೊಳ್ಳುವಂತ ಸಾಮರ್ಥ್ಯ ಆತನಲ್ಲಿದೆ, ಅಣ್ಣಾಮಲೆಯಲ್ಲಿದೆ. ಅಣ್ಣಾಮಲೈ ನಮ್ಮ ಭಾರತದ ರಾಜಕೀಯ ಕ್ಷೇತ್ರದಲ್ಲೇ ಒಂದು ವಿಶಿಷ್ಟವಾದ ಪ್ರತಿಭೆ. ಎಕ್ಸಾಕ್ಟ್ಲಿ ರವೀಂದ್ರ ರೇಷ್ಮೆ ಸರ್. ಯಾಕೆ ಅಂತಂದ್ರೆ ನೋಡಿ, ಇನ್ನು 40 ವರ್ಷ ತಮಿಳುನಾಡಲ್ಲಿ ಸ್ಟಾಲಿನ್ ಪುತ್ರ ಅವರನ್ನ ಒಂದು ಯೂತ್ ನಾಯಕ ಅಂತೇಳಿ ಗುರುತಿಸ್ತಾ ಇದ್ರು. ಮತ್ತೊಂದು ಕಡೆ ವಿಜಯ್ ತಳಪತಿ ಹೊಸ ಪಕ್ಷವನ್ನ ಕಟ್ಟಿ ಈಗ ಅವರು ಕೂಡ ತಾನೊಬ್ಬ ಯುವ ನಾಯಕ ಅಂತೇಳಿ ಅವರು ಕೂಡ ಗುರುತಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅವರಿಬ್ಬರನ್ನು ಕೂಡ ಕಟ್ಟಿ ಹಾಕುವಂತ ಸಾಮರ್ಥ್ಯವಿರುವಂತ ನಾಯಕ ಯಾರು ಅಂತಂದ್ರೆ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ನಿರ್ಗಮನ ಮಾಡುವಂತೆ ವರಿಷ್ಠರು ಸೂಚನೆ ಕೊಟ್ಟ ಬೆನ್ನಲ್ಲೇ ಅವರು ನಿರ್ಗಮಿಸಿದ್ದಾರೆ. ಈಗ ಹೊಸ ನಾಯಕನನ್ನ ಹುಡುಕಾಟದಲ್ಲಿದ್ದಾರೆ. ಅದು ನೈನಾ ನಾಗೇಂದ್ರನ್, ಎಲ್ಲರೂ ಕೂಡ ಪರಿಚಯಿತರು. ಏನಾಗ್ತಾ ಇದೆ ತಮಿಳುನಾಡಲ್ಲಿ, ನೀವು ಹೇಗ್ ನೋಡ್ತೀರಿ ಅಂತ ಈ ಬೆಳವಣಿಗೆಯನ್ನ? ಅಲ್ಲ, ಇದು ನಿರೀಕ್ಷಿತವೇ ಇತ್ತು. ಕಳೆದ 2 ವಾರಗಳಿಂದ ಈ ಸುದ್ದಿ ಚಾಲ್ತಿಯಲ್ಲಿತ್ತು. ಯಾಕೆ ಅಂತಂದ್ರೆ AIADMK ಅವಲಂಬಿಸಲೇಬೇಕಾಗಿದೆ. ಇವ್ರಿಗೆ ಕೇಡರ್ಸ್ ಇಲ್ಲ ರಾಜ್ಯಾದ್ಯಂತ ಅಲ್ಲಿ ತಮಿಳುನಾಡಿನಲ್ಲಿ. ಆದ್ರೆ ಅಣ್ಣಾಮಲೈ ರಾಜಕಾರಣಿ ಅಲ್ಲದ ಅಣ್ಣಾಮಲೈ ಕೇವಲ 3 ವರ್ಷದಲ್ಲಿ 58 ವರ್ಷಗಳ ನಂತರ ಈ ಗ್ರಾಮಕ ಪಕ್ಷಗಳ ಈ ದಬ್ಬಾಳಿಕೆಗೆ ಒಂದು ಪರ್ಯಾಯ ನೆರೇಟಿವ್ ಡೆವಲಪ್ ಮಾಡಿದ್ರು. ಏಕಾಂಗಿಯಾಗಿ ವೀರಾಭಿಮನ್ಯು ತರ ಈ ಯಾವುದು ಡಿಲಿಮಿಟೇಷನ್, 3 ಲ್ಯಾಂಗ್ವೇಜ್ ಫಾರ್ಮುಲಾ ಇತ್ಯಾದಿಗಳ ವಿಚಾರದಲ್ಲಿ, ಆಮೇಲೆ ನ್ಯೂ ಎಜುಕೇಶನ್ ಪಾಲಿಸಿ ಎಲ್ಲದರ ಬಗ್ಗೆ ಒಂದು ಕೌಂಟರ್ ನ್ಯಾರೇಟಿವ್ ಡೆವಲಪ್ ಮಾಡಿದ್ರು. ಒಂಥರ ಸಿಂಹ ಸ್ವಪ್ನ ಆಗಿದ್ರು ಈ ಗ್ರಾಮಕ ಪಕ್ಷಗಳು ಎರಡಕ್ಕೂ. ಹೀಗಾಗಿ ಆತನಿಗೆ ಅವಕಾಶ ಕೊಡ್ಬೋದು. ಬಟ್ ಕೆಲವು ಪ್ರಾಕ್ಟಿಕಲ್ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಅಲ್ಟಿಮೇಟ್ಲಿ. ಬಟ್ ನನ್ಗನ್ಸುತ್ತೆ ಆತನ ನಿರ್ಲಕ್ಷ್ಯಕ್ಕಾಗಲ್ಲ. ಈ ತಾತ್ಕಾಲಿಕವಾಗಿ ಅಧ್ಯಕ್ಷತೆ ಬಿಟ್ಕೊಡಿ, ಅವ್ರು ಯಾರೋ MLA ಒಬ್ರು ಇದಾರೆ, ನಾಗೇಂದ್ರನ್ ಒಬ್ಬ ನಾಗೇಂದ್ರನ್ ಗೆದ್ದಿರೋ ಅಭ್ಯರ್ಥಿ, 3 ಸಲ ಶಾಸಕರಾಗಿದ್ದಂತವ್ರು. ಹೌದು. ರವೀಂದ್ರ ಸರ್, ಈಗ ಬಿಜೆಪಿಗೆ ಮೈತ್ರಿ ಅನಿವಾರ್ಯವಾಗಿತ್ತಾ ಅಥವಾ AIADMKಗೆ ಮೈತ್ರಿ ಅನಿವಾರ್ಯವಾಗಿತ್ತಾ? ಈ ಮೈತ್ರಿ ಮುಂದೆ ಹೆಂಗೆ ಎಕ್ಸ್ಪೋಸ್ ಆಗ್ಬೋದು ಅಂತ ತಮಿಳುನಾಡಿನಲ್ಲಿ? ಒಂದು ಅವ್ರಿಗೆ ಅಣ್ಣಾಮಲೈ ವಿಶಿಷ್ಟ ಪ್ರತಿಭೆ, ಧೈರ್ಯ, ಸಾಮರ್ಥ್ಯ ಎಲ್ಲದರ ಬಗ್ಗೆ ಅವ್ರಿಗೆ ವಿಶ್ವಾಸ ಇದೆ ನಿಜ. ಆದ್ರೆ ಬೇರು ಮಟ್ಟದ ವಾಸ್ತವತೆ ಇದೆ ಅಲ್ಲ, ತಮಿಳುನಾಡಿನಲ್ಲಿ ವೈಚಾರಿಕವಾಗೂ ಸೈದ್ಧಾಂತಿಕವಾಗೂ ಅಲ್ಲಿ ಈ ಬಿಜೆಪಿ ಬೀಜ ಊರೋದು ಬಹಳ ಕಷ್ಟ ಅಲ್ಲಿ. ಬರೀ ರಾಷ್ಟ್ರೀಯತೆ, ಯಾಕಂದ್ರೆ ಆ ರಾಷ್ಟ್ರೀಯತೆ ಎಲ್ಲ ಕಾಮರಾಜ್ ನಾಡರ್ ಅವ್ರ ಕಾಲದಲ್ಲೇ ಮುಗಿದೋಗ್ಬಿಟ್ಟಿದೆ. ಯಾವತ್ತು 1967ರಲ್ಲಿ ಕಾಮರಾಜ್ ನಾಡರ್ ನೇತೃತ್ವ ಕಾಂಗ್ರೆಸ್ ಅನ್ನು ಸೋಲಿಸ್ಬಿಟ್ರು DMK ರವರು. ಅದಾದ ನಂತರದ ಕಾಂಗ್ರೆಸ್ ಲೀಡರ್ಗಳು ಯಾರು ಕಾಂಗ್ರೆಸ್ ಮತ್ತೆ ಒಂದು ರಾಷ್ಟ್ರೀಯ ಪಕ್ಷವನ್ನ ಮರುಸ್ತಾ ಅಲ್ಲಿ ಪುನಶ್ಚೇತನಗೊಳಿಸೋ ಪ್ರಯತ್ನ ಮಾಡಲಿಲ್ಲ. ನಮ್ಮ P. ಚಿದಂಬರಂ, R. ವೆಂಕಟರಾಮನ್ ಇವರೆಲ್ಲ ಕೇಂದ್ರದಲ್ಲಿ ದೊಡ್ಡ ಸ್ಥಾನ ಪಡ್ಕೊಂಡ್ರೆ ಹೊರತು ತಮ್ಮ ತವರು ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಚಿಗುರಿಸೋ ಪ್ರಯತ್ನ ಮಾಡಲೇ ಇಲ್ಲ. ಆಮೇಲೆ ಹೀಗಾಗಿ ಇದೇ ಮೊದಲ ಬಾರಿ 58 ವರ್ಷಗಳ ನಂತರ 1967 ನಂತರ ಈತ ಒಬ್ಬ ಮಾತ್ರ ಆ ನೆರೇಟಿವ್ ಡೆವಲಪ್ ಮಾಡಿದ್ರು. ಯಾಕಂದ್ರೆ ಆ ಥರದ್ದು ಬೇಕಾದಂತ ಬೌದ್ಧಿಕ ತಯಾರಿ ಇತ್ತು, ರಾಜಕೀಯ ಇಚ್ಛಾಶಕ್ತಿ ಇತ್ತು, ಅವ್ರಿಗೆ ಇನ್ನೂ ವಯಸ್ಸಿದೆ. ಆಮೇಲೆ IPS ಅಧಿಕಾರಿ ಆಗ್ಬಿಟ್ಟು ಸಾರ್ವಜನಿಕ ಸೇವೆ ಬಗ್ಗೆ ಒಂದು ಆಳವಾದ ಗ್ರಹಿಕೆ ಇದೆ. ಇದ್ರ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಕರ್ನಾಟಕದ 63 ಜನ ಬಿಜೆಪಿ MLAs, 17 ಜನ MP ಗಳಿಗಿಂತ ಹೆಚ್ಚಿನ ಒಂದು ಪ್ರತಿಭೆ, ಸಾಮರ್ಥ್ಯ ಮತ್ತು ಹೋರಾಟದ ಛಲ ತೋರಿಸಿದ್ರು ಅಣ್ಣಾಮಲೈ. ಒಂದು ರೀತಿಯಲ್ಲಿ ದುರದೃಷ್ಟಕರ ಬೆಳವಣಿಗೆ, ಬಟ್ ಕಾದ್ ನೋಡ್ಬೇಕು. ರೇಷ್ಮೆ ಸರ್, ಈಗ ನೋಡಿ, ನೇರವಾದಂತ ಪ್ರಶ್ನೆಯನ್ನ ಕೇಳ್ತೀನಿ. ಈಗ ಚರ್ಚೆಗಳೇನಾಗ್ತಾ ಇದೆ ಅದನ್ನ ಮಂದಲಿಟ್ಕೊಂಡು ನೇರವಾದಂತ ಪ್ರಶ್ನೆ. ಬಿಜೆಪಿ 2023ರಲ್ಲಿ AIADMK ಜೊತೆ ಮೈತ್ರಿಯನ್ನ ಮುರಿದುಕೊಳ್ಳೋದಕ್ಕೆ ಕಾರಣಕರ್ತರಾಗಿದ್ದಂತವರು ಅಣ್ಣಾಮಲೈ. ಈಗ ಅದೇ ಒಂದು ಮೈತ್ರಿಯನ್ನ ಮತ್ತೊಮ್ಮೆ ಮಾಡಿಕೊಳ್ಳುವ ಸಲುವಾಗಿ
ಎಐಡಿಎಂಕೆ ಅಣ್ಣಾಮಲೈ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಏನಾದ್ರು ಡಿಮ್ಯಾಂಡ್ ಇಡ್ತಾ ಆ ಡಿಮ್ಯಾಂಡ್ಗೆ ವರಿಷ್ಠರು ಮಣಿದು ಇಂಥ ಒಂದು ತೀರ್ಮಾನಕ್ಕೆ ಬಂದ್ರ ಅನ್ನೋ ಚರ್ಚೆಗಳಾಗ್ತಾ ಇದೆ. ಡಿಮಾಂಡ್ ಇಟ್ಟಿರ್ಲಿಕ್ಕೂ ಸಾಧ್ಯ, ಯಾಕಂದ್ರೆ ಇವರು ಎರಡೂ ದ್ರಾಮುಖ ಪಕ್ಷಗಳನ್ನ ಟೀಕಿಸಿದ್ರು, ಬಹಳ ತೀಕ್ಷ್ಣವಾಗಿ ಟೀಕಿಸಿದ್ರು. ಯಾಕಂದ್ರೆ ಎರಡೂ ಒಂದಕ್ಕೊಂದು ಪಡಿಯಚ್ಚುಗಳ ತರ ಇದೆ. ಹೌದು. ಅವರ ಆಡಳಿತದಲ್ಲಿ ಇದ್ದಾಗಲೆಲ್ಲ ಘೋರವಾದ ಭ್ರಷ್ಟಾಚಾರ ಆರೋಪಗಳನ್ನು ಇಬ್ರು ಎದುರಿಸಿದ್ದಾರೆ. ಎರಡೂ ಪಕ್ಷದ ನಾಯಕರುಗಳು ಜೈಲ್ಗೆ ಹೋಗಿ ಬಂದಿದ್ದಾಗಿದೆ. ಕರೆಕ್ಟ್. ಆ ಪೂರ್ವೇತಿಹಾಸ ಏನೇ ಇದ್ರು ಕೂಡ ಈ ಅಧಿಕಾರ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಯಾವ ಸಾಧ್ಯತೆ ನೀವು ರೂಲ್ ಔಟ್ ಮಾಡಕ್ಕಾಗಲ್ಲ. ಒಂದೇ ಒಂದು ಸಾಧ್ಯತೆ ಏನಂದ್ರೆ ರಾಹುಲ್ ಗಾಂಧಿ ಮೋದಿ ಸೇರ್ಬಿಟ್ಟು ಒಂದು ಒಕ್ಕೂಟ ರಚಿಸ್ಕೊಳ್ಳೋದು, ಕೊಯಲಿಷನ್ ಗವರ್ಮೆಂಟ್, ಅದು ಮಾತ್ರ ಸಾಧ್ಯ ಇಲ್ಲ ಅಂತ ಕಾಣುತ್ತೆ. ಉಳಿತು ಯಾವುದೇ ಸಾಧ್ಯತೆ ನೀವು ರೂಲ್ ಔಟ್ ಮಾಡಕ್ಕಾಗಲ್ಲ. ನೀವು ನಿತೀಶ್ ಕುಮಾರ್ ಅವರ ಅನಿವಾರ್ಯತೆ ನೋಡಿದ್ರಲ್ಲ. ಆದ್ರೆ ಒಂದು ನಿತೀಶ್ ಕುಮಾರ್ ನೋಡಿ, ಅಲ್ಲಿ ಸಂಖ್ಯಾಬಲ ಇರ್ಲಿ ಇಲ್ಲದೆ ಇರ್ಲಿ, ನಿತೀಶ್ ಕುಮಾರ್ ಅನಿವಾರ್ಯ ಬಿಹಾರದ ರಾಜಕಾರಣಕ್ಕೆ. ಅದು ಆರ್ಜೆಡಿಗೂ ಆಗ್ಲಿ ಬಿಜೆಪಿಗೂ ಆಗ್ಲಿ. ಯಾಕಂದ್ರೆ ವ್ಯಕ್ತಿಗತವಾದ ಒಂದು ಮಹಿಮೆ ಇದೆ ಅಲ್ಲಿ. ಅಣ್ಣಾಮಲೈ ಕೂಡ ಅಷ್ಟೇ. ಅಣ್ಣಾಮಲೈನವ್ರು ಬಿಟ್ಕೊಡಲ್ಲ ಕೇಂದ್ರ ನಾಯಕತ್ವ. ಅವ್ರಿಗೆ ಗೊತ್ತಿದೆ ಅಣ್ಣಾಮಲೈ ತರ ಒಂದು ವಿಶಿಷ್ಟ ಪ್ರತಿಭೆ ಸಿಗೋದು ಎಷ್ಟು ಕಷ್ಟ ಇತ್ತೀಚಿನ ದಿನಮಾನಗಳಲ್ಲಿ ಅಂತ. ರವೀಂದ್ರ ಸರ್, ಈಗ ಅಣ್ಣಾಮಲೈ ಅವರನ್ನ ರಾಜೀನಾಮೆ ಕೊಡಿಸುವಂತ ಉದ್ದೇಶ ಅಥವಾ ಇದರಿಂದ ಆಗುವಂತ ಲಾಭ ಏನು? ಎಐಡಿಎಂಕೆ ಆಗುವಂತ ಲಾಭ ಏನು? ಇವ್ರು ರಾಜೀನಾಮೆ ಕೊಟ್ರೆ ಅವ್ರಿಗೇನ್ ಲಾಭ ಆಗುತ್ತೆ? ಅಲ್ಲ, ಅವ್ರಿಗೇನು ಅಂತಂದ್ರೆ ಈತನ್ಗೆ ಸರಿಸಮಾನವಾದ ಒಂದು ಬೌದ್ಧಿಕ ಸಂಪತ್ತು ಅವರಲ್ಲಿಲ್ಲ ಎಐಡಿಎಂಕೆ ನಲ್ಲಿ. ಅವ್ರದ್ದೇನಾದ್ರು ಫ್ಯೂಡಲ್ ಪಾಲಿಟಿಕ್ಸ್. ಯಾಕಂದ್ರೆ ಅವ್ರ ನಾಯಕಿ ಜಯಲಲಿತಾ ಅವ್ರಿಗೆ ಇವ್ರಿಗೆ ಕಲಿಸ್ಕೊಟ್ಟು ಹೋಗಿದ್ದೆ ಅದು. ಆ ತರದ್ದೇ ಒಂದು ದೇಶಾವರಿ ರಾಜಕಾರಣ ಅದು. ಅಲ್ಲ, ಕರ್ನಾಟಕದಲ್ಲಿ ಗ್ಯಾರಂಟಿ ಕಾರ್ಡ್ ಬರೋಕ್ಕಿಂತ 20 ವರ್ಷ ಮುಂಚೆನೆ ಗ್ಯಾರಂಟಿ ಪಾಲಿಟಿಕ್ಸ್ ಶುರು ಮಾಡಿದ್ದೆ ಜಯಲಲಿತಾ. ಅದು ಉಚಿತ, ಇದು ಟೆಲಿವಿಷನ್, ನೀವೆಲ್ಲ ಚಿಕ್ಕವರಿದ್ರಿ, ಟೆಲಿವಿಷನ್, ಗ್ರೈಂಡರ್, ಮಿಕ್ಸ್ಗಳನ್ನೆಲ್ಲ ಕೊಡೋಕ್ ಶುರು ಮಾಡಿದ್ದು ಆ ಕಾಲದಲ್ಲೇ ಜಯಲಲಿತಾ. ಆ ತರದ ರಾಜಕಾರಣ ಬಂದ್ಬಿಟ್ಟು ಅವರೆಲ್ಲ ಭ್ರಷ್ಟಾಗಿದ್ದಾರೆ. ಎಐಡಿಎಂಕೆ ನಾಯಕರು ಕೂಡ ಅಷ್ಟೇ, ಡಿಎಂಕೆ ನಾಯಕರು ಕೂಡ ಅಷ್ಟೇ. ಆಮೇಲೆ ಚುನಾವಣೆ ಹತ್ರ ಆಗ್ತಿರೋಂಗೆ ಕರ್ನಾಟಕ ಜೊತೆ ತಗಾದೆ ತೆಗಿತಾರೆ. ಮತ್ತೆ ಕಾವೇರಿ ನೀರು ಬರುತ್ತೆ ನೋಡಿ ಇನ್ ಸ್ವಲ್ಪ ದಿವಸದಲ್ಲಿ. ಈಗ ಮೇಕೆದಾಟು ವಿಚಾರದಲ್ಲಿ ಅವ್ರು ತಗಾದೆ ಶುರು ಮಾಡ್ಕೊಳ್ತಾರೆ. ರವೀಂದ್ರ ಸರ್, ಇದು ಬಿಜೆಪಿಗೆ ಹೇಗೆ ಲಾಭ ಆಗುತ್ತೆ? ಈಗ ಪರಮೋಚ್ಚ ನಾಯಕ, ತಮಿಳುನಾಡಿನ ಪರಮೋಚ್ಚ ಬಿಜೆಪಿ ನಾಯಕನನ್ನ ರಾಜೀನಾಮೆ ಕೊಡಿಸಿದ್ದಾರೆ. ಬಿಜೆಪಿಗೆ ಇದು ಹೇಗೆ ಲಾಭ ಆಗುತ್ತೆ? ಎಐಡಿಎಂಕೆ ಜೊತೆಯಲ್ಲಿ ಮೈತ್ರಿ ಹೇಗೆ ಲಾಭ ಆಗುತ್ತೆ? ಪಕ್ಷ ಸಂಘಟನೆಗೆ ಇದು ಪೆಟ್ಟು ಬೀಳೋದಿಲ್ವಾ ಹೇಗೆ ಅಂತ? ರಾಜ್ಯಾಧ್ಯಕ್ಷ ಪದವಿಯಲ್ಲಿದ್ದ ಮಾತ್ರಕ್ಕೆ ಪರಮೋಚ್ಚ ನಾಯಕ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅದೇ ಪಕ್ಷದಲ್ಲಿ ಅವ್ರಿಗಿಂತ ಸೀನಿಯರ್ಸ್ ಇದ್ರು. ಈಗ ನಾಗೇಂದ್ರನೇ ತಗೊಳ್ಳಿ, ಇವ್ರು ಎಂಟ್ರಿ ಕೊಡೋಕ್ಕಿಂತ ಮುಂಚೆನೇ ಇದ್ದಾರೆ. ಅಂದ್ರೆ ನರೇಂದ್ರ ಮೋದಿ ಕೇಂದ್ರದಲ್ಲಿ ಬರ್ತಿರೋಂಗೆ ನಾಗೇಂದ್ರನ್ ಕೂಡ ಅಲ್ಲಿ ಗೆದ್ದು ಬಂದ್ರು ತಮಿಳುನಾಡಿನಲ್ಲಿ. ಹಾಗಾಗಿ ಅವ್ರನ್ನು ಪೂರ್ತಿ ಅಲಕ್ಷ್ಯಕ್ಕೂ ಆಗಲ್ಲ. ಈ ಕರ್ನಾಟಕದಲ್ಲಿ ಆಗಿರೋದು ಅದೇ ಅಲ್ವಾ, ವಿಜೇಂದ್ರನ್ ವಿರುದ್ಧ ನಡೀತಿರೋ ಈ ಬಂಡಾಯ ಯಾತಕ್ಕೆ ಅಂತ ಸೀನಿಯರ್ಸ್ ಇಗ್ನೋರ್ ಮಾಡಿದ್ರು ಅಂತ. ಅದನ್ನು ನಾವು ಆ ವಾಸ್ತವತೆಯನ್ನು ನಾವು ಲೆಕ್ಕಕ್ಕೆ ಇಟ್ಕೋಬೇಕಾಗತ್ತೆ. ಆಮೇಲೆ ಈ ಸಂಕೀರ್ಣತೆಯನ್ನ ಜೀರ್ಣಿಸ್ಕೊಂಡು ಮತ್ತೆ ಚಿಗುರ್ಕೊಳ್ಳುವಂತ ಸಾಮರ್ಥ್ಯ ಆತನಲ್ಲಿದೆ, ಅಣ್ಣಾಮಲೈಲಿದೆ. ಅಣ್ಣಾಮಲೈ ನಮ್ಮ ಭಾರತದ ರಾಜಕೀಯ ಕ್ಷೇತ್ರದಲ್ಲೇ ಒಂದು ವಿಶಿಷ್ಟವಾದ ಪ್ರತಿಭೆ. ಎಕ್ಸಾಕ್ಟ್ಲಿ ರವೀಂದ್ರ ರೇಷ್ಮೆ ಸರ್. ಯಾಕೆ ಅಂತಂದ್ರೆ ನೋಡಿ, ಇನ್ನು 40 ವರ್ಷ ತಮಿಳುನಾಡಲ್ಲಿ ಸ್ಟಾಲಿನ್ ಪುತ್ರ ಅವರನ್ನ ಒಂದು ಯೂತ್ ನಾಯಕ ಅಂತೇಳಿ ಗುರುತಿಸ್ತಾ ಇದ್ರು. ಮತ್ತೊಂದು ಕಡೆ ವಿಜಯ್ ತಳಪತಿ ಹೊಸ ಪಕ್ಷವನ್ನ ಕಟ್ಟಿ ಈಗ ಅವರು ಕೂಡ ತಾನೊಬ್ಬ ಯುವ ನಾಯಕ ಅಂತೇಳಿ ಅವರು ಕೂಡ ಗುರುತಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅವರಿಬ್ಬರನ್ನು ಕೂಡ ಕಟ್ಟಿ ಹಾಕುವಂತ ಸಾಮರ್ಥ್ಯವಿರುವಂತ